ಸಂಪೂರ್ಣ ಧಾರ್ಮಿಕ ವಾತಾವರಣ, ಪುಟ್ಟ ಮಕ್ಕಳಿಂದ ಕುರಾನ್ ಪಠಣ, ಅಲ್ಲಾಹನ ಹಮ್ದ್ ಗಾಯನ, ಮಕ್ಕಳ ಪ್ರತಿಭೆ ಅನಾವರಣ, ಈ ಎಲ್ಲ ಮನಮೋಹಕ ದೃಶ್ಯಗಳು ಕಂಡುಬಂದಿದ್ದು ರಾಮದುರ್ಗ ಪಟ್ಟಣದ ಮಡ್ಡಿಗಲ್ಲಿಯಲ್ಲಿ ಗುರುವಾರ ನಡೆದ ಮಕ್ತಬ್ ಎ ಸೌದುಲ್ ಕುರಾನ್ನ ಜಲ್ಸಾ ಕಾರ್ಯಕ್ರಮದಲ್ಲಿ. ಹೌದು, ರಾಮದುರ್ಗ ಪಟ್ಟಣದ ಮಡ್ಡಿಗಲ್ಲಿಯಲ್ಲಿರುವ ಮಕ್ತಬ್ ಎ ಸೌದುಲ್ ಕುರಾನ್ ಮದ್ರಸಾದ ವಾರ್ಷಿಕ ಜಲ್ಸಾ ಕಾರ್ಯಕ್ರಮವು ಗುರುವಾರ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮದ್ರಸಾದ ಮಕ್ಕಳು ಕುರಾನ್ ಪಠಿಸಿದರು. ನಾಥ ಮತ್ತು ಹಮ್ದಗಳನ್ನು ಪ್ರಸ್ತುತಪಡಿಸುವ ಮೂಲಕ ಪೈಗಂಬರ್ ಮೊಹಮ್ಮದ್ ಮತ್ತು ಅಲ್ಲಾಹನ ಗುಣಗಾನ ಮಾಡಿದ್ರು. ದುವಾ, ಹದೀಸ್ ಹಾಗೂ ಕುರಾನಿನ ಸೂರ್ಗಳನ್ನು ಬಾಯಿಪಾಠದಿಂದ ಮೌಖಿಕವಾಗಿ ಪಠಿಸುವ ಮೂಲಕ ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಿದರು. ಅದರ ಮಸಿಯಾದರು ಭೂಮಿಯ ವೃಕ್ಷಗಳು ಬರೆವ ವಸ್ತ್ರವಾದರು, ಕಡಲ ಜಲವೆಲ್ಲವೂ ಅದರ ಮಸಿಯಾದರು, ಬರೆದು ಮುಗಿಯದ ಮಹಿಮೆ ನಮ್ಮ ರಾಜನ ಮಹಿಮೆ, ಸರ್ವವಲ್ಲವನೇ ಓ ರಾಜನೇ. ಸಫಲ ನಮ್ಮ ಜೀವನ, ಅವನ ಜ್ಞಾನದಿಂದ ನಮ್ಮ ಬಾಳು ಪರಮ ಭಾವನ, ಭೂಮಿ ಗಗನ ಸೃಷ್ಟಿಗೆಲ್ಲ ಅವನೇ ತಾನೇ ಕಾರಣ, ಹಗಲು ಇರುಳು ಅವನ ಮಹಿಮೆ ಸ್ಮರಣೆ ನಮಗೆ ತೋರಣ. ಆದಿ ಕಾಲದಿಂದ ಜಗವಿರೂಪುಗೊಂಡು ನಿಂತಿದೆ, ಎಲ್ಲ ಜನರ ಭಕ್ತಿಗಾಗಿ ಕಾಮ ಎತ್ತು ನಿಂತಿದೆ, ಸತ್ಯ ಶಾಂತಿ ಎತ್ತಿ ತೋರಿ ದುಡಿದರೆಷ್ಟು ನಿಗಿಯರು, ಸತ್ಯಕ್ಕಾಗಿ ದೀನಿಗಾಗಿ ಮಡಿದರೆಷ್ಟು ಶೂರ. ಜನಾಬೆ ಆಮನಾ ಕಾ ಚಾಂದ್ ಜಬ್ ಚಮಕಾ ज़माने में कमर की चांदनी कदमों पे होने को निसार आई कमर की. ಈ ಸಂದರ್ಭದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕೊನೆಯಲ್ಲಿ ಧಾರ್ಮಿಕ ಗುರುಗಳಾದ ಮೌಲಾನಾ ವಾ ಮುಫ್ತಿ ಅಬ್ದುಲ್ ಹಮೀದ್ ಸಾಹಬ್ ನಕ್ಷಬಂದಿ ಅವರು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಮೌಲಾನಾಗಳು, ಗಣ್ಯ ವ್ಯಕ್ತಿಗಳು, ಹಿರಿಯರು, ಮಹಿಳೆಯರು, ಯುವಕರು ಉಪಸ್ಥಿತರಿದ್ದರು. ಅಫ್ತಾಸರ್ ಮುಲ್ಲಾ, ಬಿಮದ ನ್ಯೂಸ್, ರಾಮದುರ್ಗ.